ಮೊದಲ ಪ್ರದರ್ಶನ ಯಾವ ಚಿತ್ರಮಂದಿರದಲ್ಲಿ ಸ್ಕ್ರೀನಿಂಗ್ ಆಗುತ್ತೆ ಅಂತ ಕೇಳೋದಾದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಅತಿ ಹೆಚ್ಚು ದರ ಯಾವ ಚಿತ್ರಮಂದಿರದಲ್ಲಿ ಅಂತ ಕೇಳಿದ್ರೆ ಇದೇ ಪರಭಾಷಾ ಸಿನಿಮಾಗಳಿಗೆ 2000-3000 ಕೊಟ್ಟು ಸಿನಿಮಾವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಆಗುತ್ತೆ. ಕೊನೆಗೆ ಚೆನ್ನಾಗಿಲ್ಲ ಅಂತ ಹೇಳಿ ಬೈಕೊಂಡು ಬರ್ತಾರೆ. ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಎಕ್ಕ ಸಿನಿಮಾಗೆ ಮೈಸೂರಿನಲ್ಲಿ ಯಾವ ಮಟ್ಟದಲ್ಲಿ ಚಿತ್ರಮಂದಿರಗಳು ಸಿಕ್ಕಿವೆ, ಯಾವ ಮಟ್ಟದಲ್ಲಿ ಇಲ್ಲಿ ಪ್ರದರ್ಶನಗಳು ಈ ಸಿನಿಮಾಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲಿಗೆ ಮೈಸೂರು ಮಹಾನಗರದಲ್ಲಿ ಈ ಸಿನಿಮಾಗೆ ಸಿಕ್ಕಿರೋದು ಬರೋಬ್ಬರಿ 8 ಚಿತ್ರಮಂದಿರಗಳು. ಈ ಪೈಕಿ 6 ಮಲ್ಟಿ ಸ್ಕ್ರೀನ್, 2 ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಒಟ್ಟು ದಿನ 37 ಪ್ರದರ್ಶನಗಳು. ಬೆಳಗ್ಗೆ 9:40ಕ್ಕೆ ಮೊದಲ ಪ್ರದರ್ಶನ. ಹೀಗಿರ್ಬೇಕಾದ್ರೆ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಎಷ್ಟೆಷ್ಟು ಪ್ರದರ್ಶನ ಅಂತ ನೀವು ಕೇಳೋದಾದ್ರೆ ಇದಕ್ಕೆ ಉತ್ತರವಾಗಿ ಇಂದಿನ ಎಪಿಸೋಡ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮೊದಲ ಪ್ರದರ್ಶನ ಯಾವ ಚಿತ್ರಮಂದಿರದಲ್ಲಿ ಸ್ಕ್ರೀನಿಂಗ್ ಆಗುತ್ತೆ ಅಂತ ಕೇಳೋದಾದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಅತಿ ಹೆಚ್ಚು ದರ ಯಾವ ಚಿತ್ರಮಂದಿರದಲ್ಲಿ ಅಂತ ಕೇಳಿದ್ರೆ ಇದೇ ಪರಭಾಷಾ ಸಿನಿಮಾಗಳಿಗೆ 2000-3000 ಕೊಟ್ಟು ಸಿನಿಮಾವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಆಗುತ್ತೆ. ಕೊನೆಗೆ ಚೆನ್ನಾಗಿಲ್ಲ ಅಂತ ಹೇಳಿ ಬೈಕೊಂಡು ಬರ್ತೀರಾ. ಮೊದಲಿಗೆ PVR ಚಿತ್ರಮಂದಿರ ನೆಕ್ಸಸ್ ಮಾಲ್ ನಲ್ಲಿ ಇದೆ. ಇಲ್ಲಿ ದಿನ 5 ಆಟ. ಇದಾದ ಬಳಿಕ DRC ಚಿತ್ರಮಂದಿರ, ಇಲ್ಲಿ ದಿನ 5 ಆಟ. ಇನ್ನು ಮೈಸೂರು ವಿಷನ್ ಸಿನಿಮಾಸ್, ಇಲ್ಲೂ ಕೂಡ ದಿನ 5 ಆಟ. ಹಾಗೆ ಮಾಲ್ ಆಫ್ ಮೈಸೂರಿನಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರ, ಇಲ್ಲಿ ದಿನ 5 ಆಟ. ಹಾಗೆ ಮತ್ತೊಂದು ಗರುಡ ಮಾಲ್ ನಲ್ಲಿರುವಂತಹ PVR ಚಿತ್ರಮಂದಿರ, ಇಲ್ಲೂ ಕೂಡ ದಿನ 5 ಆಟ. ಇನ್ನು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಕ್ಕೆ ಬರೋದಾದ್ರೆ ಗಾಯತ್ರಿ ಚಿತ್ರಮಂದಿರ, ಇಲ್ಲಿ ದಿನ 4 ಆಟ. ಹಾಗೆ ಸೆಂಟ್ರೋ ಮೈಸೂರಿನಲ್ಲಿರುವಂತಹ ಐನಾಕ್ಸ್, ಇಲ್ಲಿ ದಿನ 4 ಆಟ. ಹಾಗೆ ಸಂಗಮ್ ಚಿತ್ರಮಂದಿರ, ಇಲ್ಲಿ ದಿನ 4 ಆಟ. ಒಟ್ಟು ಮೈಸೂರು ಮಹಾನಗರದಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂತಹ ಚಿತ್ರಮಂದಿರಗಳು, ಭರ್ಜರಿಯಾದಂತಹ ಪ್ರದರ್ಶನಗಳು ಸಿಕ್ಕಿವೆ. ದಿನ 37 ಪ್ರದರ್ಶನದಲ್ಲಿ ಎಕ್ಕ ಸಿನಿಮಾ ಅಬ್ಬರಿಸಲಿದೆ. ಹಾಗೆ ಮೊದಲ ಪ್ರದರ್ಶನ ಯಾವ ಚಿತ್ರಮಂದಿರದಲ್ಲಿ ಸ್ಕ್ರೀನಿಂಗ್ ಆಗುತ್ತೆ ಅಂತ ಕೇಳೋದಾದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ PVR ಗರುಡ ಮಾಲ್ ನಲ್ಲಿರುವಂತಹ PVR ಚಿತ್ರಮಂದಿರದಲ್ಲಿ 9:40 ಪ್ರದರ್ಶನ. ಅದಾದ ಬಳಿಕ 9:50 ಪ್ರದರ್ಶನ ಇದೆ. ಇದು ಐನಾಕ್ಸ್ ಮಾಲ್ ಆಫ್ ಮೈಸೂರಿನಲ್ಲಿರುವಂತಹ ಐನಾಕ್ಸ್ ಚಿತ್ರಮಂದಿರದಲ್ಲಿ 9:50 ಪ್ರದರ್ಶನ. ಹಾಗೆ ಇನ್ನೊಂದು ಐನಾಕ್ಸ್ ಸೆಂಟ್ರೋ, ಇಲ್ಲೂ ಕೂಡ ಅಷ್ಟೇ 9:50 ಪ್ರದರ್ಶನ. ಈಗಾಗಲೇ ಹೇಳಿದಂತೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಬೆಳಗ್ಗೆ 10:30 ಪ್ರದರ್ಶನ. ಸಂಗಮ್ ಚಿತ್ರಮಂದಿರ ಸೋಲ್ಡ್ ಔಟ್ ಆಗಿದೆ. ಹಾಗೆ ಗಾಯತ್ರಿ ಚಿತ್ರಮಂದಿರ ಬೆರಳೆಣಿಕೆಯ ಸೀಟುಗಳಷ್ಟೇ ಇಲ್ಲಿ ಲಭ್ಯ ಇರೋದು. ನೋಡಿ ಇಲ್ಲಿ ಈ ಒಂದು ರೋ. ಹಾಗೆ ದ್ವಿತೀಯ ದರ್ಜೆಯಲ್ಲಿ ನೋಡಿ ಇಲ್ಲೊಂದಿಷ್ಟೇ ಖಾಲಿ ಇರೋದು. ಇದು ಭರ್ತಿ ಆಗುತ್ತೆ. 7:30 ಪ್ರದರ್ಶನವನ್ನು ನೋಡೋಣ. ಗಾಯತ್ರಿ ಚಿತ್ರಮಂದಿರ ಬಾಲ್ಕನಿ ಇಲ್ವೇ ಇಲ್ಲ. ನೋಡಿ ಇಲ್ಲಿ ಮುಂಭಾಗದಲ್ಲಿ ಅಷ್ಟೇ ಇಲ್ಲಿ ಖಾಲಿ ಇರೋದು. ದ್ವಿತೀಯ ದರ್ಜೆ ಮುಂಭಾಗದಲ್ಲಿ ಅಷ್ಟೇ ಖಾಲಿ. ಇವೆಲ್ಲ ಹೌಸ್ಫುಲ್ ಆಗುತ್ತೆ, ಹೌಸ್ಫುಲ್ ಆಗಿ ಆಗುತ್ತೆ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳ ಕಥೆ ಏನಂತ ಹೇಳಿದ್ರೆ ನಾಳೆ ಸಿನಿಮಾ ರಿಲೀಸು, ಇವತ್ತು ಬುಕ್ಕಿಂಗ್ ಅನ್ನ ಬಿಟ್ಟರೆ ಮತ್ತೆ ಏನಾಗುತ್ತೆ, ಇದೇ ಆಗೋದು. ಆದ್ರೂ ಕೂಡ DRC ಚಿತ್ರಮಂದಿರ ಏನಿದೆ, BM ಅವಿಡೇಟ್ ಮಾಲ್ ನಲ್ಲಿರುವಂತಹ DRC ಚಿತ್ರಮಂದಿರ ನೋಡಿ ಎಲ್ಲ ಕೂಡ ಇಲ್ಲಿ ಫಾಸ್ಟ್ ಫೀಲಿಂಗ್ ತೋರಿಸ್ತಾ ಇದೆ. ಇನ್ನು ಅತಿ ಹೆಚ್ಚು ದರ ಯಾವ ಚಿತ್ರಮಂದಿರದಲ್ಲಿ ಅಂತ ಕೇಳಿದ್ರೆ ಇದೇ DRC ಚಿತ್ರಮಂದಿರ. ಗೋಲ್ಡು 480 ರೂಪಾಯಿ, 480, 480. ನೆಕ್ಸ್ಟ್ ಎರಡನೇ ಸಾಲಿಗೆ ನೆಕ್ಸಸ್ ಮಾಲ್ ನಲ್ಲಿರುವಂತಹ PVR ಚಿತ್ರಮಂದಿರದಲ್ಲಿ ನೋಡಿ ರೀಕ್ಲೈನರ್ 340. ಅದಾದ ಬಳಿಕ ಪ್ರೈಮ್ ಆಗಿ ಕ್ಲಾಸಿಕ್ 200. ನೆಕ್ಸಸ್ ಮಾಲ್ ನಲ್ಲಿರುವಂತಹ PVR ಚಿತ್ರಮಂದಿರದಲ್ಲಿ 340 ಅತಿ ಹೆಚ್ಚು ದರ. ಇದೇನು ದೊಡ್ಡದಲ್ಲ. ನಮ್ಮ ಕನ್ನಡ ಸಿನಿಮಾಗೆ ನಾವು ಕೊಡಬೇಕಾಗಿದೆ. ಯಾಕಂದ್ರೆ ನಮ್ಮ ಭಾಷೆಯ ಸಿನಿಮಾ. ಪರಭಾಷಾ ಸಿನಿಮಾಗಳಿಗೆ 2000-3000 ಕೊಟ್ಟು ಸಿನಿಮಾವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಆಗುತ್ತೆ. ಕೊನೆಗೆ ಚೆನ್ನಾಗಿಲ್ಲ ಅಂತ ಹೇಳಿ ಬೈಕೊಂಡು ಬರ್ತೀರಾ. ನಮ್ಮ ಸಿನಿಮಾವನ್ನ ನೋಡಿ ಅತ್ಯುತ್ತಮ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ. ಎಕ್ಕ ಸಿನಿಮಾ ಅತ್ಯದ್ಭುತವಾಗಿರೋದಂತೂ ಪಕ್ಕ. ಎಕ್ಕ ಸೂಪರ್ ಹಿಟ್ ಆಗೋದು ಪಕ್ಕ. ಸಿಕ್ಕಾಪಟ್ಟೆ ಕ್ರೇಜ್ ಕೂಡ ಈ ಸಿನಿಮಾಗೆ ಇದೆ. ಮೈಸೂರಿನಲ್ಲಿ ಈ ಸಿನಿಮಾಗೆ ಭರ್ಜರಿಯಾದಂಥ ಚಿತ್ರಮಂದಿರಗಳು ಸಿಕ್ಕಿವೆ. ಹಾಗೆ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಕೂಡ. ಅದೇನೇ ಇರಲಿ, ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನೀವು ಹೋಗಿ ನಿಮ್ಮವರನ್ನ ಚಿತ್ರಮಂದಿರಕ್ಕೆ ಕರೆದುಕೊಂಡು ಹೋಗಿ. ಕನ್ನಡ ಸಿನಿಮಾಗಳನ್ನ ಕುಟುಂಬ ಸಮೇತರಾಗಿ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ. ಮೊದಲ ಪ್ರದರ್ಶನ ಯಾವ ಚಿತ್ರಮಂದಿರದಲ್ಲಿ ಸ್ಕ್ರೀನಿಂಗ್ ಆಗುತ್ತೆ ಅಂತ ಕೇಳೋದಾದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಅತಿ ಹೆಚ್ಚು ದರ ಯಾವ ಚಿತ್ರಮಂದಿರದಲ್ಲಿ ಅಂತ ಕೇಳಿದ್ರೆ ಇದೇ ಪರಭಾಷಾ ಸಿನಿಮಾಗಳಿಗೆ 2000-3000 ಕೊಟ್ಟು ಸಿನಿಮಾವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಆಗುತ್ತೆ. ಕೊನೆಗೆ ಚೆನ್ನಾಗಿಲ್ಲ ಅಂತ ಹೇಳಿ ಬೈಕೊಂಡು ಬರ್ತಾರೆ.